ವಾವ್, ಫ್ರೆಂಡ್ಶಿಪ್ ಅಂದರೆ ಇಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಇವರಿಬ್ಬರು ನೋಡಿದಾಗ. ಆಂತರ್ಯ ಅನ್ನುವಂತಹ ಒಂದು ಫ್ಯಾಷನ್ ಅಕಾಡೆಮಿ ಓಪನ್ ಆಗುತ್ತೆ, ಅಲ್ಲೂ ಕೂಡ ಅವ್ರ ಜೊತೆ ನಿಲ್ತಾರೆ. ಎರಡು ಜಡೆ ಸೇರಲ್ಲ ಅಂತಾರೆ, ಬಟ್ ನಿಮ್ಮಿಬ್ರು ನೋಡಿದಾಗ ವಾವ್ ಅಂತ ಅನ್ಸುತ್ತೆ. ಇವಾಗ ಆನ್ಲೈನ್ ಅಲ್ಲಿ ಮದ್ವೆಗಳೇ ನಡೀತಾ ಇದೆ, ಸೊ ವೈ ನಾಟ್ ಫ್ರೆಂಡ್ಶಿಪ್ ಅಲ್ವಾ? ಪಾರ್ಟ್ನರ್ಸ್ ಆಗಿರ್ಲಿ, ಬಾಯ್ ಫ್ರೆಂಡ್ಸ್ ಆಗಿರ್ಲಿ, ಯಾರು ಈ ತರ ಮಾಡಿರಲ್ಲ, ಆ ತರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ಕೆಲವೊಂದ್ಸಲ ಫ್ರೆಂಡನ್ನು ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಕೆಡವು ಬಿಡ್ತೀವಿ. ಶಿ ನೋಸ್ ಇವಾಗ ಫ್ರೆಂಡ್ಸ್ ಜೊತೆ ಹೆಂಗಿರೋದು ಗೊತ್ತು, ಮೆಂಟೋರ್ ಆದಾಗ ಹೆಂಗಿರ್ಬೇಕು ಗೊತ್ತು, ಡಿಫ್ರೆನ್ಸ್ ಗೊತ್ತು. ನಾನು ಫ್ರೆಂಡ್ ಅಂತಾನು ನಾನು ಕನ್ಸಿಡರ್ ಮಾಡಲ್ಲ. ಶಿ ಇಸ್ ಮೋರ್ ಲೈಕ್ ಫ್ಯಾಮಿಲಿ. ಈ ಫ್ರೆಂಡ್ಶಿಪ್ ಅಂತ ಬಂದಾಗ ಮನೆಯವರೆಲ್ಲ ಕೆಲವೊಂದು ಮನೆಗಳಲ್ಲಿ ಫ್ರೆಂಡ್ಶಿಪ್ ಜೊತೆ ವ್ಯವಹಾರದ ಬೇಡ. ನನಗೆ ಬಿಸ್ನೆಸ್ಸಿಗಿಂತ ಫ್ರೆಂಡ್ಶಿಪ್ ತುಂಬಾ ದೊಡ್ಡದಿದೆ, ಸೊ ನಂಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಒಬ್ಬರ ಜೊತೆ ನಾನು ಲೈಫ್ ಲಾಂಗ್ ಒಂದು ಬಾಂಡ್ ಇಟ್ಕೊಂಡಿದ್ದೀನಿ ಅಂದರೆ ದಟ್ ಇಸ್ ನಿಧಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ, ಲಕ್ಕಿ ಅಂತಾನೆ ಹೇಳ್ಬೋದು. ಇಷ್ಟು ಚೆನ್ನಾಗಿರೋ ಫ್ರೆಂಡ್ಶಿಪ್ ಮಧ್ಯೆ ಯಾರು ಉಳಿಯಿಂಡೋ ಅಂತ ಕೆಲಸ ಮಾಡಿಲ್ವಾ? ಎಲ್ಲ ಫೇಸಲ್ಲೂ ಇದ್ಲೋಳು. ಭವ್ಯ ಗೌಡ ಅವ್ರ ಜೊತೆ ಹೇಗೆ ಅವ್ರದ್ದು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ, ವಿ ಆರ್ ನಾಟ್ ಇನ್ ಟಚ್ ಎನಿಮೋರ್. ಆಶಿಕ್ ಅವರು, ಮಧುಗೌಡ ಅವರು, ಸಿರಿ ಅವರು ಒಟ್ಟಿಗೆ ರೀಲ್ಸ್ ಮಾಡ್ತಾ ಇಲ್ಲ, ಜಗಳ ಆಡಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಶಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನಾನು ಬಂದರೆ ಗೊತ್ತಲ್ಲ, ನನ್ನ ಜೊತೆ ಯಾರಾದರೂ ಗೆಸ್ಟ್ಗಳಿದ್ದೇ ಇರ್ತಾರೆ. ಅದೇ ರೀತಿಯಾಗಿ ಇವತ್ತು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ನನ್ನ ಜೊತೆಗಿದ್ದಾರೆ. ವಾವ್, ಫ್ರೆಂಡ್ಶಿಪ್ ಅಂದರೆ ಇಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಇವರಿಬ್ಬರು ನೋಡಿದಾಗ. ಈಗಿನ ಕಾಲದಲ್ಲಿ ಈ ಥರ ಫ್ರೆಂಡ್ಸ್ಗಳು ಇರ್ತಾರೆ ಅನಿಸುತ್ತೆ. ಯಾಕಂದರೆ ಅವರ ಕಷ್ಟಗಳಲ್ಲಿ ಇವ್ರು ಭಾಗಿಯಾಗ್ತಾರೆ, ಇವ್ರ ಕಷ್ಟಗಳಲ್ಲೆಲ್ಲ ಅವ್ರು ಭಾಗಿಯಾಗಿರ್ತಾರೆ. ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗಿ ನಿಲ್ತಾರೆ. ಅದರಲ್ಲೂ ಎಸ್ಪೆಷಲಿ ನಿಮಗೆ ಗೊತ್ತಿರುತ್ತೆ, ಆಂತರ್ಯ ಅನ್ನುವಂಥ ಒಂದು ಫ್ಯಾಷನ್ ಅಕಾಡೆಮಿ ಓಪನ್ ಆಗುತ್ತೆ, ಅಲ್ಲೂ ಕೂಡ ಅವ್ರ ಜೊತೆ ನಿಲ್ತಾರೆ ಅಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಸಕ್ಸಸ್ಫುಲ್ಲಾಗಿ ಹಲವಾರು ಜನ ಹೆಣ್ಣು ಮಕ್ಕಳಿಗೆ ಆ ಒಂದು ಕನಸಿಗೆ ಜೀವವನ್ನು ತುಂಬಿದಂಥವ್ರು ಇವರಿಬ್ಬರು. ಎಸ್, ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಿರಿ ಅವರಿದ್ದಾರೆ, ಜೊತೆಗೆ ನಿಧಿ ಗೌಡ ಅವರಿದ್ದಾರೆ. ನಮಸ್ತೆ ಇಬ್ಬರಿಗೂ. ಹಲೋ, ಹಾಯ್. ನಿಮ್ಮಿಬ್ರಿಗೂ ನಾನು ಫಸ್ಟ್ ದೃಷ್ಟಿ ತೆಗೆದುಬಿಡ್ತೀನಿ. ಓ ಮೈ ಗಾಡ್, ನಿಮ್ಮನ್ನ ಟಿಕ್ಟಾಕಲ್ಲಿ ನೋಡ್ತಾ ಇದ್ದೆ ನಾನು ನಿಮ್ಮಿಬ್ರು. ಹೆಂಗೆ ಟಿಕ್ಟಾಕಿಂದ ಫ್ರೆಂಡ್ಶಿಪ್ ಅಲ್ಲಿಂದನೇ ಶುರುವಾಗಿದ್ದ ಅಥವಾ ಅದಕ್ಕಿಂತ ಮುಂಚೆ ನೀವು ಫ್ರೆಂಡ್ಸ್ ಇದ್ರ ಹೇಗೆ ಅಂತ ಹೇಳಿ? ಇಲ್ಲ ಐ ಥಿಂಕ್ ಆ ಪ್ಲಾಟ್ಫಾರ್ಮ್ ಇಂದಾನೆ ಐ ಥಿಂಕ್ ವಿಡಿಯೋಸ್ ಅದು ಮಾಡ್ತಾ ಇದ್ವಿ. ಅದಾದ್ಮೇಲೆ ಅದು ಹಿಂಗೆ ಪಾರ್ಟೀಸ್ ಅಂತ ಆರ್ಗನೈಸ್ ಮಾಡ್ತಾ ಇದ್ರು, ಆಲ್ ಇನ್ಫ್ಲುಯೆನ್ಸರ್ಸ್ ಆಗಿರ್ಲಿ, ಅಲ್ಲಿ ಸಿಕ್ಕಿ ಹಂಗೆ ರ್ಯಾಂಡಮ್ ಆಗಿ ಐ ಥಿಂಕ್ ನಾನು ಆಕ್ಚುಲಿ ಎಕ್ಸಾಕ್ಟ್ಲಿ ಟಿಕ್ಟಾಕ್ ಥ್ರೂ ಮೀಟ್ ಆಗಿದ್ದಲ್ಲ, ಬಟ್ ನೋಡ್ತಿದ್ವಿ, ಅವ್ರು ಮಾಡ್ತಿದ್ದು ನೋಡ್ತಿದ್ದೆ, ನಾನು ಮಾಡ್ತಿದ್ದೆ, ಅವಳು ನೋಡ್ತಿದ್ಲು ಇತ್ತು. ಬಟ್ ಒಂದು ಇದೇ ಥರ ಲೈಕ್ ಶಿ ಟೋಲ್ಡ್ ಟಿಕ್ಟಾಕ್ ಅವರೆಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಏನೋ ಆರ್ಗನೈಸ್ ಮಾಡಿದಾಗ ಅಲ್ಲಿ ಮೀಟ್ ಮಾಡಿ ಫ್ರೆಂಡ್ಶಿಪ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಬಟ್ ದಟ್ ವಾಸ್ ದ ಪೋಡಿಯಂ ಅದಿತ್ತು. ಹೌದು, ಓಕೆ. ಬಟ್ ಆದರೆ ಈಗ ಆನ್ಲೈನ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಇದನ್ನು. ನಿಜಕ್ಕೂ ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ಇಷ್ಟು ನಂಬಿಕೆ ಗಳಿಸೋದು, ಅದರಲ್ಲೂ ಒಂದು ಬಿಸ್ನೆಸ್ಸಲ್ಲೂ ಜೊತೆಯಾಗಿ ನಿಲ್ಲೋದು, ಜೊತೆಗೆ ನಾನು ನೋಡ್ತಿರ್ತೀನಿ ನಿಮ್ಮದು ಪ್ರತಿಯೊಂದು ವೀಡಿಯೋಸ್ ನೋಡ್ತಾ ಇರ್ತೀನಿ. ನಿಮ್ಮ ಮದುವೆನಲ್ಲಿ ಅವ್ರು ಹಾಕಿದಂತಹ ಸ್ಟೇಟಸ್ ಅದೆಲ್ಲ ನೋಡಿದಾಗ ಓ ಮೈ ಗಾಡ್, ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಕೆಲವ್ರು ಹೇಳ್ತಾರೆ ಎರಡು ಜಡೆ ಸೇರಲ್ಲ ಅಂತ, ಅದಕ್ಕೆ ನಾವು ಕೂದಲು ಬಿಟ್ಬಿಟ್ಟಿದ್ದೀವಿ. ಓಕೆ, ಎರಡು ಜಡೆ ಸೇರಲ್ಲ ಅಂತಾರೆ, ಬಟ್ ನಿಮ್ಮಿಬ್ರು ನೋಡಿದಾಗ ವಾವ್ ಅಂತ ಅನ್ಸುತ್ತೆ. ನೋಡಿ, ಅದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ತಿದ್ದೀರಿ ನೀವು. ಏನ್ ಹೇಳ್ತೀರಾ ಇದಕ್ಕೆ? ಇವಾಗ ಆನ್ಲೈನ್ ಅಲ್ಲಿ ಮದ್ವೆಗಳೇ ನಡೀತಾ ಇದೆ, ಸೊ ವೈ ನಾಟ್ ಫ್ರೆಂಡ್ಶಿಪ್ ಅಲ್ವಾ? ಹೌದು. ಅಂಡ್ ಇನ್ನೊಂದೇನು ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಏನು ಬ್ಯಾರಿಯರ್ಸ್ ಇರಲ್ಲ ಅಲ್ವಾ? ದಟ್ ಮದ್ವೆಲಾದ್ರೂ ಸ್ವಲ್ಪ ಈ ಅರೇಂಜ್ ಮ್ಯಾರೇಜಸ್ಗಳಲ್ಲೋ ಅಥವಾ ಈ ಆನ್ಲೈನ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಮೈಂಡ್ ಇರುತ್ತೆ. ಎಲ್ಲ ಸೆಟ್ ಆಗುತ್ತಾ ಇಲ್ವಾ ಅಂತ ಆನ್ಲೈನ್ ಅಲ್ಲಿ ಡಿಸ್ಕ್ರಿಪ್ಷನ್ ನೋಡ್ಬಿಟ್ಟು ಆಗ್ತಿರ್ತಾರೆ. ಬಟ್ ಫ್ರೆಂಡ್ಶಿಪ್ ಅಲ್ಲಿ ಹಾಗಿರಲ್ಲ ಅಲ್ವಾ? ಒನ್ಸ್ ದಟ್ ವೈಬ್ ಕನೆಕ್ಟ್ ಆಗ್ಬಿಟ್ರೆ ವಿಲ್ ಸ್ಲೈಡ್ ಇನ್ ಟು ಫ್ರೆಂಡ್ಶಿಪ್ ಆ ಥರ. ಸೊ ನಮ್ಮ ಫಸ್ಟ್ ಪಾರ್ಟಲ್ಲಿ ಮೀಟ್ ಆದಾಗ್ಲೇ ನಮಗೆ ಚೆನ್ನಾಗಿ ವೈಬ್ ಕನೆಕ್ಟ್ ಆಯಿತು. ಆ್ಯಂಡ್ ಸೇಮ್ ಏಜ್ ಇರೋದ್ರಿಂದ ಮೇ ಬಿ ಅದು ಕೂಡ ಒಂದು ಅಡ್ವಾಂಟೇಜ್ ಆಯ್ತೇನೋ. ಸೊ ವಿ ಬಿಲಾಂಗ್ ಟು ದ ಸೇಮ್ ಏಜ್ ಆಗಿರೋದ್ರಿಂದ ಸೊ ಹಂಗೆ ಕನೆಕ್ಟ್ ಆಯಿತು. ಸಿರಿ ಅವರೇ, ನೀವು ಹೇಳಿ, ಈಗ ಯೂಶಲಿ ಕಾಲೇಜಲ್ಲಿ ಫ್ರೆಂಡ್ಸ್ ಇರ್ತಾರೆ, ಸ್ಕೂಲಲ್ಲಿ ಫ್ರೆಂಡ್ಸ್ ಇರ್ತಾರೆ, ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ನೋಡ್ದಂಗೆ ನಿಧಿ ಅವ್ರ ಜೊತೆ ಭಾಳ ಪೋಸ್ಟ್ ಆಗ್ತೀರಿ. ಇಸ್ ದೇರ್ ಎನಿ ರೀಸನ್? ಅದೇ ನೀವು ಹೇಳ್ದಂಗೆ ತುಂಬಾ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ. ಇದು ಹೆಂಗಂತ ಹೇಳ್ಬೋದು, ನಾನು ಫ್ರೆಂಡ್ ಅಂತಾನು ನಾನು ಕನ್ಸಿಡರ್ ಮಾಡಲ್ಲ. ಶಿ ಇಸ್ ಮೋರ್ ಲೈಕ್ ಫ್ಯಾಮಿಲಿ. ಸೊ ಓವರ್ ದ ಇಯರ್ಸ್ ಅದು ಬಾಂಡ್ ತುಂಬಾನೇ ಬೆಳೆದ್ಬಿಟ್ಟಿದೆ. ಐ ಥಿಂಕ್ ನಮಗೆ ಗೊತ್ತಾಗ್ದಿರೋ ಬೆಳೆದಿರೋ ಬಾಂಡ್ ಇದು. ಬಿಕಾಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯುಸಿ ಇರ್ತಾರೆ. ಅವಾಗಿಂದನೂ ಶಿ ಇಸ್ ವೆರಿ ಬ್ಯುಸಿ. ಐ ಥಿಂಕ್ ಆಂತರ್ಯ ಸ್ಟಾರ್ಟ್ ಆಗಿ ಐ ಥಿಂಕ್ 5.5 years ಆಯ್ತು.
ಸೊ ಅವಾಗ ಸ್ಟಾರ್ಟ್ ಆದಾಗಿಂದನೂ ಶಿಸ್ ಬಿನ್ ವೆರಿ ವೆರಿ ಬ್ಯುಸಿ. ಅವಾಗಿಂದನೂ ನಾನು ಸಪೋರ್ಟ್ ಆಗಿ ನಿಲ್ತಿದ್ದೆ ಅವಳಿಗೋಸ್ಕರ, ಆ್ಯಂಡ್ ಬ್ಯುಸಿ ಇದ್ದಾಗೂ ಅರ್ಥ ಮಾಡ್ಕೋತಿದ್ದೆ. ಐ ಥಿಂಕ್ ಮೇನ್ ಅಲ್ಲೇ ಬಂದಿರೋದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇಬ್ಬರಿಗೂ ಇತ್ತು. ಆ್ಯಂಡ್ ಅವಳು ತುಂಬ ಅರ್ಥ ಮಾಡ್ಕೋತಿದ್ಲು, ನನ್ನ ಪರ್ಸನಲ್ ಲೈಫು ಅದು ಎಲ್ಲ ತುಂಬ ಅರ್ಥ ಮಾಡ್ಕೋತಿದ್ಲು. ಸೊ ಅಲ್ಲಿ ನಮ್ಮ ಬಾಂಡ್ ತುಂಬಾನೇ ದೊಡ್ಡದಾಗೋಯ್ತು. ಇವಾಗ ಹೆಂಗಾಗ್ಬಿಡಿದೆ ಅಂದ್ರೆ ನಾವಿಬ್ರು ಜಗಳ ಆಡಕ್ಕೂ ಕಷ್ಟ. ಐ ಮೀನ್ ಜಗಳ ಅಂತ ಆಡೋದೇ ಇಲ್ಲ, ಯಾವಾಗ್ಲೋ ಒಂದ್ಸತಿ ಆಡಿದ್ವಿ, ಅದು ತುಂಬಾ ಪೀಕಲ್ಲಿ ಹೋಗಿತ್ತು. ಅದಾದ್ಮೇಲೆ ಅದು ಹಂಗೆ ಇಲ್ಲ, ಇಟ್ ಇಸ್ ನಾಟ್ ಲೈಕ್ ಒಂಥರ ಬಿಗ್ ಫೈಟ್ ತರ ಅಲ್ಲ. ಇಟ್ ಇನ್ಸ್ಟೆಂಟ್ ಅಂಡ್ ಇನ್ಸ್ಟೆಂಟ್ ಅಲ್ಲಿ ಸರಿ ಹೋದ್ವಿ. ನಾವ್ ಆ ಜಗಳ ಆಡೋ ದಿನ ತನಕನೂ ಮಾತಾಡ್ಕೋತಿದ್ವಿ. ನಾವ್ ನೆವರ್ ಫಾಟ್ ಅಲ್ವಾ ಅನ್ಬಿಟ್ಟು. ಹೌದು. ಬಟ್ ಅದಾದ್ಮೇಲೆ ಮೋರ್ ದನ್ ಫೈಟ್ ಅನ್ನೋದಕ್ಕಿಂತ ನಮ್ಗೆ ಎಲ್ಲಿ ವಿಲ್ ಹರ್ಟ್ ಈಚ್ ಅದರ್ ಇನ್ ದಟ್ ಫೈಟ್ ಅಂತ ಅಂದ್ಬಿಟ್ಟು ವಿವ್ ನಾಟ್. ಸೊ ವಿವ್ ಬೀನ್ ಅಂಡರ್ಸ್ಟ್ಯಾಂಡಿಂಗ್, ಎಸ್ಪೆಷಲಿ ಅವಳಂತೂ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್. ನಾನು 2 o'clock ಅಂದ್ರೆ 3 o'clock ಆಗ್ಬಿಡುತ್ತೆ, ಏನಕ್ಕಾದ್ರೂ ಇರ್ಬೋದು. ಈಗ ಮೀಟ್ ಇರ್ಬೋದು, ಒಂದ್ ವೀಕೆಂಡ್ ಮೀಟ್ ಮಾಡ್ತಿದೀವಿ ಅಂತ ಅಂದ್ರೆ ವಿಲ್ ಮೀಟ್ ಅಟ್ 4 o'clock ಅಂತ ಅಂದ್ರೆ ನಾನು ಇಲ್ಲಿ ಇದೀನಿ ಸ್ಟುಡಿಯೋಲಿ ಅಂದ್ರೆ ಅದು 6 o'clock ಆಗುತ್ತೆ. ಸೊ ಶಿಲ್ ವೇಟ್ ಪಾಪ ಫ್ರೆಂಡ್ಸ್ ಜೊತೆ ಎಲ್ಲ ಆತರ ವೆರಿ ಸಪೋರ್ಟಿವ್. ಓಕೆ, ಯಾವ ಗುಣಗಳು ತುಂಬಾ ಇಷ್ಟ ಆಗತ್ತೆ ಅಂದ್ರೆ ನಿಮಗೆ ನಿಧಿ ಅವರಲ್ಲಿ? ನಿಧಿಯಲ್ಲಿ ಅಂತ ಹೇಳಿದ್ರೆ ಹೇಳ್ದಿರೋ ಒಂದೊಂದ್ಸತಿ ಅರ್ಥ ಮಾಡ್ಕೋತಾಳೆ. ಆ್ಯಂಡ್ ಇನ್ನೊಂದೇನಂದ್ರೆ ಸ್ಪೇಸ್ ಕೊಡೋದು. ಇವಾಗ ಫ್ರೆಂಡ್ಸ್ ಅಂದಿದ ತಕ್ಷಣ ದಿನ ಫೋನ್ ಮಾಡಿ ಹಂಗಾಯ್ತು ಹಿಂಗಾಯ್ತು ಅವೆಲ್ಲ ನಾವು ಮಾಡೋದೇ ಇಲ್ಲ. ಹಾರ್ಡ್ಲಿ ಒಂದು ವಾರಕ್ಕೆ 1-2 ಸತಿ ಕಾಲ್ ಮಾಡಿರ್ತೀವಿ, ಅದು ಏನಾದ್ರು ಸ್ಟುಡಿಯೋಗೆ ಬಾ ಅದು ಅಷ್ಟೇ ಮಾತಾಡೋದು. ಇಲ್ಲಿ ಬಂದಾಗ ವೆನ್ ವಿ ಮೀಟ್ ಅಷ್ಟು ಮಾತಾಡ್ತೀವಿ, ಆ್ಯಂಡ್ ಆಚೆ ಹೋದಾಗ ಕುತ್ಕೊಂಡು ಮಾತಾಡ್ತೀವಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾನೇ ಇದೆ, ಹೇಳ್ದಿರ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಏನಾದರೂ ಬೇಕು ಅಂದರೆ ನಾನು ಹೇಳೋದು ಬೇಡ. ಲೈಕ್ ಯೂಶಲಿ ನಾನು ಹೆಂಗೆ ಅಂದರೆ ನಾನೇನು ಕೇಳಲ್ಲ, ನಂಗೆ ಇದು ಬೇಕು ಅಥವಾ ಇದು ಮಾಡು ಅದು ಮಾಡು ಏನೂ ಕೇಳಲ್ಲ, ಬಟ್ ಅರ್ಥ ಮಾಡ್ಕೊಬಿಡ್ತಾಳೆ. ಆ್ಯಂಡ್ ನಾನು ಕೇಳ್ದಿರ ಐ ಥಿಂಕ್ ಯಾವ ಏನಂತಾರೆ ಪಾರ್ಟ್ನರ್ಸ್ ಆಗಿರ್ಲಿ ಬಾಯ್ ಫ್ರೆಂಡ್ಸ್ ಆಗಿರ್ಲಿ ಯಾರು ಈ ತರ ಮಾಡಿರಲ್ಲ, ಆ ತರ ಎಲ್ಲ ಮಾಡ್ಬಿಟ್ಟಿದ್ದಾಳೆ. ಸೊ ಅಂದ್ರೆ ಐ ಮೀನ್ ಟು ಸೇ ಶಿ ಇಸ್ ಟು ಗಿವಿಂಗ್. ಯಾರಾದ್ರೂ ತುಂಬಾ ಇಷ್ಟ ಆಗ್ಬಿಟ್ರೆ ಅಂಡ್ ತುಂಬಾ ಕ್ಲೋಸ್ ಆಗಿದ್ರೆ ಶಿ ಇಸ್ ಟು ಗಿವಿಂಗ್. ಅಂಡ್ ನಾನ್ ಆತರ ಯಾರಿಂದಾನು ಈಸ್ಕೊಂಡಿಲ್ಲ, ಅಂಡ್ ಯಾರು ನಂಗೆ ಆತರ ಮಾಡಿಲ್ಲ. ಆತರ ಮಾಡ ಈ ತರ ಇವಾಗಿನ ಇದ್ರಲ್ಲಿ ಯಾರು ಮಾಡ್ತಾರೆ? ಸೊ ಹಂಗೆ ಇವನ್ ಕಾಲೇಜ್ ಸ್ಕೂಲ್ ಅಲ್ಲೂ ನಡೆದಿಲ್ಲ. ಯಾರು ಮಾಡ್ತಾರೆ ಹೇಳಿ? ಇವಾಗ ಅದು ಸೋಷಿಯಲ್ ಮೀಡಿಯಲ್ಲಿ ಮೀಟ್ ಆಗಿದಾರೆ ಅಂದ್ರೆ ನಿಮ್ಮನ್ನ ನಂಬ್ಕೊಂಡು ನಿಮ್ಗೋಸ್ಕರ ಇದು ಕೊಡ್ಸೋದು ಅದ್ ಕೊಡ್ಸೋದು ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಅಂಡ್ ಅನ್ಕಂಡೀಷನಲ್ ಲವ್ ಅವಳ್ದು ಒಂಥರ ಮಾತಲ್ಲೂ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ, ಮತ್ತೆ ಅದು ಇದು ಕೊಡ್ಸೋದ್ರಲ್ಲಿ ಚಿಕ್ಕದ್ರಲ್ಲಿ ಅದ್ರಲ್ಲೂ ಇದೆ. ಸೊ ಶಿ ಇಸ್ ವೆರಿ ಗಿವಿಂಗ್ ಅಂಡ್ ಫಾರ್ ಗಿವಿಂಗ್ ಆಲ್ಸೋ. ಏನಾದ್ರು ನಿಧಿ ಅವರೇ ನೀವ್ ಹೇಳಿ, ಈಗ ಸೀರಿಯಲ್ ಏನ್ ಇಷ್ಟ ಅಂದ್ರೆ ಈಗ ಲೈಕ್ ಐ ಟೋಲ್ಡ್ ತುಂಬಾ ಜನ ತುಂಬಾ ಸ್ಮಾರ್ಟ್ ಇರ್ತಾರೆ ಗೊತ್ತಾ, ಲೈಕ್ ಯೋಚನೆ ಮಾಡಿ, ಲೈಕ್ ಐ ಟೋಲ್ಡ್ ಬಿಫೋರ್ ಕ್ಯಾಲ್ಕುಲೇಟಿವ್ ಮೈಂಡ್ ಸೆಟ್ ಇರ್ತಾರೆ. ಅದು ಅವಳಿಗಿಲ್ಲ. ಶಿ ಇಸ್ ನಾಟ್ ಕ್ಯಾಲ್ಕುಲೇಟಿವ್. ಅಂದ್ರೆ ತುಂಬಾ ನೈವ್, ಸಿಕ್ಕಾಬಟ್ಟೆ ಇನ್ನಸೆಂಟ್ ಇನ್ ಹಾರ್ಟ್. ಅಂದ್ರೆ ಸುಮ್ಮನೆ ಯಾರು ರೋಡಲ್ಲಿ ಹೋಗ್ತಿದ್ರೆ ಅವನು ಮಾತಾಡ್ಸ್ಬಿಡ್ತಾಳೆ. ಸೊ ನಾನು ಸ್ವಲ್ಪ ಎಲ್ಲರ ಜೊತೆ ಮಾತಾಡಿಸ್ತೀನಿ ಚೆನ್ನಾಗಿ, ಆದರೆ ಪಿಕ್ಕಿ ಇರ್ತೀನಿ. ಬಟ್ ಅವಳು ಸುಮ್ಮನೆ ಯಾರು ರೋಡಲ್ಲಿ ಹೋಗೋರ ಹತ್ರನೂ ನಾವು ನಗಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ನಕ್ಬಿಡ್ತಾಳೆ. ಇವಳ ಮಗಳೂ ಹಾಗೆ ಆಗಿರೋದು. ಇವಾಗ ರೋಡಲ್ಲಿ ಹೋಗೋರಿಗೆಲ್ಲ ತಾತ ಅಜ್ಜಿ ಅನ್ಕೊಂಡು ಮಾತಾಡಿಸ್ತಾರೆ. ಅದು ಒಂದು ನಂಗೆ ನೇಚರ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಯಾರೇ ಬಂದರೂ ಖುಷಿಯಿಂದ ಮಾತಾಡಿಸ್ತಾಳೆ. ಸೊ ಅದು ಒಂದು ಲವ್ಕೆಯಿಂದ ಮಾತಾಡಿಸ್ತಾಳೆ. ಅದು ಒಂದು ನಂಗೆ ತುಂಬ ಇಷ್ಟ. ಇನ್ನೊಂದು ಅವಳು ಹೆಂಗೆ ನಂಗೆ ಹೇಳಿದ್ಲು ಐಮ್ ವೆರಿ ಗಿವಿಂಗ್ ಅಂತ ಅಂದ್ಬಿಟ್ಟು, ಇಟ್ ಈಸ್ ಈಕ್ವಲಿ ಫ್ರಮ್ ಹರ್ ಆಲ್ಸೋ. ಅವಳು ಕೂಡ ತುಂಬ ಗಿವಿಂಗ್ ಇದ್ದಾಳೆ. ಇಟ್ ಕುಡ್ ಬಿ ಅವಳ್ದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅವಳ್ದು ಪೇಷನ್ಸ್ ಇರ್ಬೋದು, ಅಥವಾ ಇನ್ಪುಟ್ಸ್ ಇರ್ಬೋದು. ಸೊ ಪ್ರತಿಯೊಂದು ವಿಷಯದಲ್ಲೂ ಶಿ ಇಸ್ ವೆರಿ ಗಿವಿಂಗ್. ಆ್ಯಂಡ್ ನಂಗೆ ತುಂಬ ಜನಕ್ಕೆ ಪರಿಚಯನೂ ಮಾಡಿಸ್ಕೊಟ್ಟಿದ್ದಾಳೆ ಅವಳು. ಸೊ ಇವಾಗ ಹೇಗೆ ಅಂತ ಅಂದರೆ ಈಗ ನನಗೆ ಆಂತರ್ಯ ಇಟ್ ಹ್ಯಾಸ್ ನೆವರ್ ಫೆಲ್ಟ್ ಲೈಕ್ ಇದು ಬೇರೆ ಅದು ಆ ಥರ ಇಲ್ಲ. ಅವಳದು ಅಂತಲೇ ಅಂದ್ಕೊಂಡು ನಮಗೆ ಮಾಡಿಕೊಟ್ಟಿದ್ದಾಳೆ. ಈಗ ಒಂದು ಯಾರು ಒಬ್ರನ್ನ ಸೆಲೆಬ್ರಿಟಿನ ಅವಳಿಗೆ ಪರಿಚಯ ಇರೋರು ಕರಿಬೇಕಂದ್ರೂ ಶಿಲ್ ಬಿ ಲೈಕ್ ಈ ಇನಾಗ್ರೇಷನ್ಗೆ ನಾನು ಇವ್ರನ್ನ ಕರಿತೀನಿ ಆಯಿತಾ, ಅವ್ರನ್ನ ಕರಿತೀನಿ, ನಾನು ಅವ್ರನ್ನ ಕರೆಸೋ ಥರ ಮಾಡ್ತೀನಿ ಆ ಥರ. ಅಂದರೆ ಶಿ ಫೀಲ್ಸ್ ಲೈಕ್ ಅವ್ರ ಮನೆ ಫಂಕ್ಷನ್ ಅದು ಅನ್ನೋ ಥರ ಅವಳು ಮಾಡ್ತಾಳಲ್ಲ, ನಂಗೆ ಅದು ಇಷ್ಟ ಆಗುತ್ತೆ. ದಟ್ ನಮ್ಮದು ಅಂದ್ಕೊಂಡು ಮಾಡೋದು, ದಟ್ ಈಸ್ ಸಮಥಿಂಗ್ ದಟ್ ಐ ರಿಯಲಿ ಲವ್ ಅಬೌಟ್ ಹರ್. ವೆರಿ ನೈಸ್, ಚೆನ್ನಾಗಿದೆ ಇದು. ಆಮೇಲೆ ಸಿರಿ ಅವರೇ, ನೀವು ಫಸ್ಟ್ ನೋಡಿದ ತಕ್ಷಣ, ಈಗ ಕೆಲವ್ರು ನೋಡಿ ಫ್ರೆಂಡ್ಸ್ ಆಗಿರಲ್ಲ, ಅವ್ರು ನೋಡಿದ ತಕ್ಷಣ ಇವಳು ಏನು ಗುರು ಒಂದು ಸ್ವಲ್ಪ ಆಟಿಟ್ಯೂಡ್ ಇದೆ ಅನ್ಸುತ್ತೆ. ಆ ಥರ ನಿಧಿ ಅವ್ರನ್ನ ನೋಡಿ ನಿಮ್ಗೆ ಏನಾದ್ರು ಫಸ್ಟ್ ಇಂಪ್ರೆಷನಲ್ಲಿ ಆ ಥರದ್ದು ಏನಾರು ಅನ್ಸಿದೇನಾ? ನಿಧಿ ಓಕೆ, ನೀವೇನಾದ್ರು ಸಿರಿ ನೋಡಿ ಆ ಥರದ್ದು ಏನಾರು ಅನ್ಸಿದ್ದೇನಾ? ಇಲ್ಲ, ನಂಗೆ ಆನ್ಲೈನಿಂದ ಐ ಕೆಪ್ಟ್ ಅಡಾರಿಂಗ್ ಹರ್. ನನಗೆ ಇಷ್ಟ ಇದ್ಲು ಅವಳು.
ಈಗ ನಮ್ಗೆ ಹುಡ್ಗಿರ್ ನೋಡಿದ್ರೆ ಇಷ್ಟ ಆಗ್ತಾರೆ ಗೊತ್ತಾ ಆ ತರ. ಸೊ ನನ್ಗೆ ನಾನು ಆನ್ಲೈನ್ ಅಲ್ಲೆಲ್ಲ ನೋಡ್ಬೇಕಾದ್ರೆ ಐ ಕೆಪ್ಟ್ ಅಡೋರಿಂಗ್ ಹರ್. ಸುಮ್ನೆ ಮ್ಯೂಚುವಲ್ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾರೆಲ್ಲ ಹೇಳ್ತಿದ್ದೆ ಶಿ ಇಸ್ ವೆರಿ ಪ್ರಿಟಿ, ಏನು ಹೆಸರು ಅಂತೆಲ್ಲ ಅನ್ಬಿಟ್ಟು. ಸೊ ಗೊತ್ತಿತ್ತು ನನಗೆ. ಮೀಟ್ ಆದಾಗ್ಲೂ ನಮ್ಗೇನು ಆ ಥರ ಅನ್ನಿಸ್ಲಿಲ್ಲ, ಟು ಬಿ ವೆರಿ ಆನೆಸ್ಟ್. ಬಟ್ ಎಷ್ಟೊಂದು ಫ್ರೆಂಡ್ಶಿಪ್ಗಳಲ್ಲಿ ಇದೆ ಆ ಥರ ಅನಿಸಿ ಆಮೇಲೆ ಒಪಿನಿಯನ್ ಚೇಂಜ್ ಆಗಿರೋದಿದೆ. ಬಟ್ ಇದ್ರಲ್ಲಿ ನಂಗೆ ಹಂಗೆ ಅನ್ನಿಸ್ಲಿಲ್ಲ. ಅವಳಿಗೆ ಹೆಂಗ ಅನ್ನಿಸ್ತು ಗೊತ್ತಿಲ್ಲ. ಇಲ್ಲ ನಂಗೂ ಏನು ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇ ಮೆಸೇಜ್ ಮಾಡಿದ್ದು. ಆಕ್ಚುಲಿ ನಾನೇ ಮೆಸೇಜ್ ಮಾಡಿರೋದು. ನಾನು can I say that? I don't know. It might become something else. Social ಸೊ ಈಗ ಜನರಲಿ ಹುಡುಗಿರು ಇನ್ನೊಂದು ಹುಡುಗಿಗೆ ಮೆಸೇಜ್ ಮಾಡಲ್ಲ, ಹೋಗ್ಬಿಟ್ಟು ದಟ್ ನೀವು ತುಂಬಾ ಪ್ರಿಟಿ ಆಗಿದ್ದೀರಾ, ನಾವು ವಿ ಶುಡ್ ಹ್ಯಾಂಗ್ ಔಟ್ ಆಫನ್ ಅಂತೆಲ್ಲ ಹೇಳಲ್ಲ ಆಯ್ತಾ. ನಾನು ಹಂಗೆ ಮನೆಗೆ ಹೋಗ್ಬಿಟ್ಟು ವೆರಿ ಪ್ರಿಟಿ ಇದೆ, ನಂಗೆ ನಿನ್ ವೈಫ್ ತುಂಬಾ ಇಷ್ಟ ಆಯ್ತು, ಐ ಥಿಂಕ್ ನಾವು ಮತ್ತೆ ಮೀಟ್ ಆಗ್ಬೇಕು, ಈ ತರ ನಂಗೆ ಎಲ್ಲ ಚೆನ್ನಾಗ್ ಅನ್ನಿಸ್ತು ಅಂತ. ನಮ್ಗೆ ಅವಾಗ ಏಜ್ ಸ್ವಲ್ಪ ಕಮ್ಮಿ, ಮೆಚುರಿಟಿ ಕಮ್ಮಿ, ಯಾಕೆ ಹುಡುಗಿ ಹಿಂಗ್ ಮೆಸೇಜ್ ಮಾಡ್ತಿದ್ದಾಳೆ ನನಗೆ ಅಂತ ನಾನು. ಸೊ ದೆನ್ ಇನ್ನೊಂದೇನ್ ಗೊತ್ತಾ, ಇವ್ರೇನಾದ್ರು ಟ್ರಾಲ್ ಮಾಡ್ತಿದ್ದಾಳ ನನಗೆ, ಇವಳೇ ಹಾಗೆ ಹೇಳಿದ್ರೆ ನಾನೇನ್ ಹೇಳ್ಬೇಕು ಅವಳಿಗೆ ವಾಪಸ್ಸು. ಸೊ ಅದೆಲ್ಲ ನನ್ಗೆ ನೋಡ್ಬಿಟ್ಟು ನಾನು ಅದು ಯಾವಾಗ್ಲೂ ಅಷ್ಟೇ, ಈಗಲೂ ಒಬ್ರಿಗೊಬ್ರು ಕಾಲು ಎಳಿತಿರ್ತೀವಿ ಅದನ್ನ ಹೇಳ್ಕೊಂಡು. ನಂಗೇನೋ ಡೌಟ್ ಇತ್ತು ಸಿರಿ ನಿನ್ ಮೇಲೆ ಸ್ಟಾರ್ಟಿಂಗ್. ಬಟ್ ಆ ಮೆಸೇಜ್ ನಾನ್ ಕಳಿಸ್ಬೇಕಿತ್ತು ಇವಳೇ ಕಳಿಸ್ಬಿಡಿದಾಳೆ, ನಂಗೆ ಇಷ್ಟ ಆಯ್ತು ನಿನ್ ವೈಬ್ ಅಂತ ಅನ್ಬಿಟ್ಟು. ಅಂದ್ರೆ ಆ ತರ ಶಿ ಇಸ್ ವೆರಿ ಒಂಥರ ತುಂಬಾ ಔಟ್ ಗೋಯಿಂಗ್ ಪರ್ಸನಾಲಿಟಿ. ಎಲ್ಲಾರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲಾರ ಜೊತೆ ಹೊಂದಾಣಿಕೆ ನಂಬರ್ 1 ಇವಳು. ಯಾವ್ದು ಫಸ್ಟ್ ನಂಬರ್ ಶೇರ್ ಮಾಡ್ಕೊಂಡಿದ್ದು? ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದು, ಅದಾದ್ಮೇಲೆ ನಂಬರ್ ಪಾಸ್ ಮಾಡ್ಕೊಂಡ್ವಿ ಇಬ್ರು. ಪಾಸ್ ಮಾಡ್ಕೊಂಡು ಹೆಂಗೆ ಅಲ್ಲೂ 1 ಗಂಟೆ ಫಸ್ಟ್ ಇದ್ರಲ್ಲಿ 1 ಗಂಟೆ ಮಾತಾಡೋದು. ನಾನು ಹೇಳ್ತಲ್ಲ, ನಾವ್ ಇವತ್ತವರೆಗೂ ಆತರ 1 or 2 hours ಮಾತಾಡೇ ಇಲ್ಲ. ಹೌದಾ? ನಿಜವಾಗ್ಲೂ ಹೇಳ್ತೇವೆ, ವಿ ಹ್ಯಾವ್ ಬಿನ್ ಸ್ಪೋಕನ್. ಮೇ ಬಿ ಇವ್ರ ಹಸ್ಬೆಂಡ್ ಶ್ರೇಯಸ್ ಜೊತೆ ನಾನು ಏನಾದ್ರು ಬಿಚ್ ಮಾಡಕ್ ಮೇ ಬಿ 1 or 2 hour ಮಾತಾಡೋದು. ಬಿಕಾಸ್ ಇವ್ರಿಗೆ ಅಷ್ಟೊಂದು ಟೈಮ್ ಇಲ್ಲ. ಲೈಕ್ ಅವಾಗಿಂದನೂ ಶಿ ಹಸ್ ಬಿನ್ ವರ್ಕಿಂಗ್. ಸೊ ನಾನ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಅಂಡ್ ಆಲ್ಸೋ ನಿಧಿ ಹೆಂಗೆ ಅಂತ ಹೇಳಿದ್ರೆ, ಏನಾದ್ರು ಹೇಳ್ಬಿಟ್ಟು ಆಪೋಸಿಟ್ ಪರ್ಸನ್ ಬಾಯ್ ಹೇಳಕ್ಕೂ ಬಿಡಲ್ಲ, ಕಟ್ ಮಾಡ್ಬಿಟ್ಟಿರ್ತಾರೆ. ಸೊ ಅದರಿಂದ ನಮ್ಗೆ ಓಕೆ, ವಿ ಕಾಂಟ್ ಕಂಟಿನ್ಯೂ ದ ಕಾನ್ವರ್ಸೇಷನ್. ಅದೇ ನನ್ಗೆ ಹೆಂಗೆ ಅಂದ್ರೆ, ನಾನು ಯಾರ್ದಾರು ಕಾಲ್ ಪಿಕ್ ಮಾಡ್ತೀನಿ ಅಂದ್ರೆ, ಕಾಲ್ ಪಿಕ್ ಮಾಡಿದ ತಕ್ಷಣ ನಂಗೆ ಮ್ಯಾಟರ್ ಹೇಳ್ಬೇಕು, ನಂಗೆ ಕ್ವಿಕ್ ಆಗಿ ಮ್ಯಾಟರ್ ಹೇಳ್ಬೇಕು. ಹಾಯ್, ಗುಡ್ ಮಾರ್ನಿಂಗ್, ನೆಕ್ಸ್ಟ್ ಏನು ಮ್ಯಾಟರ್ ಬಂದ್ಬಿಡಿ. ಸೊ ಏನು ಇಷ್ಟು ಓಕೆ ಡನ್ ಅಷ್ಟೇ, ಬಾಯ್, ಥ್ಯಾಂಕ್ ಯು. ನನಗೆ ಇನ್ನು ನೆಕ್ಸ್ಟು ನಮ್ದು ಊಟ ಆಯ್ತಾ, ತಿಂಡಿ ಆಯ್ತಾ ಅಂದರೆ ಲ್ಯಾಗ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಮೇ ಬಿ ನನಗೆ ಕ್ಲೈಂಟ್ ಹತ್ರ ಜಾಸ್ತಿ ಮಾತಾಡಿ ಆ ಥರ ಆಗಿರ್ಬೋದೇನೋ. ಸೊ ಇವಾಗ ಇವಳಿಗೂ ಫೋನ್ ಮಾಡಿದಾಗ್ಲೂ ನಾನು ಹಾಗೆ ಟಕ್ಕನ ಫೋನ್ ಮಾಡಿ ಏನು ಗೊತ್ತಾ ವಿಷಯ ಅಂತ ಇಷ್ಟು ಹೇಳ್ಬಿಟ್ಟು ಮುಗಿಸ್ತೀನಿ. ಇವಳೇನಾದ್ರು ಹೇಳಿದ್ರು ಫಸ್ಟ್ ಮ್ಯಾಟರಿಗೆ ಬಾ ನೀನು ಅಂತ ಹೇಳ್ತೀನಿ. ಆಮೇಲೆ ಅದಕ್ಕೆ ಇವಾಗ ಏನು ಮಾಡಕ್ಕೆ ಸ್ವಲ್ಪ ರೂಢಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಸ್ಪೀಕರ್ಗೆ ಹಾಕ್ಕೊಳ್ತೀನಿ. ಅವಾಗ ಅವ್ರು ಬಾಯ್ ಹೇಳೋದು ಕೇಳಿಸುತ್ತಲ್ಲ, ಬಾಯ್ ಹೇಳೋಣ ಅಂತ. ಸಮ್ಟೈಮ್ಸ್ ಎಷ್ಟೊಂದು ಸಲ ಅವ್ರು ಬಾಯ್ ಅನ್ನೋ ಅಷ್ಟೊತ್ತಿಗೆ ಹಿಂಗೆ ಕೈಗೆ ಬರೋಷ್ಟೊತ್ತಿಗೆ ಕಟ್ ಆಗಿರುತ್ತೆ, ನನಗೊಂದೊಂದ್ಸಲ ಗೊತ್ತಾಗಿರಲ್ಲ. ಸೊ ಆಮೇಲೆ ಇದಕ್ಕೆ ಇವಾಗ ಸ್ಪೀಕರ್ ಹಾಕೊಂಡು ಮಾತಾಡ್ತೀನಿ. ಓಕೆ, ತುಂಬಾ ಕೋಪ ತರಿಸೋ ವಿಚಾರ ಯಾವುದು ನಿಧಿ ಅವ್ರ ಮೇಲೆ? ಕಾಲ್ ಎತ್ತದೇ ಇಲ್ಲ, ನಂದು ಎತ್ತಿಲ್ಲ, ಬಟ್ ನಿಮ್ದು ಎತ್ತುತ್ತೆ ಅಷ್ಟು ಗೊತ್ತಿಲ್ಲ. ಇಲ್ಲ ನಂದು ಇಲ್ಲ ಅಂದ್ರೆ ಬಿಸಿ ಇದ್ರೆ ಆಗಲ್ಲ. ಇವಾಗ ನಾನು ಹಂಗೆ ಆಗಿದ್ದೀನಿ, ಬಿಕಾಸ್ ಪಾಪು ಇರೋದ್ರಿಂದ ನನ್ ಫೋನ್ ಅದು ಎಲ್ಲಿರುತ್ತೆ ಅಂತಾನೆ ಗೊತ್ತಿರಲ್ಲ. ಇದರ್ ನನ್ ಪಾಪು ಫೋನ್ ಇಟ್ಕೊಂಡು ಆಟಾಡ್ತಿರುತ್ತೆ, ಇಲ್ಲಾಂದ್ರೆ ನಾನ್ ಎಲ್ಲಿಟ್ಟಿರ್ತೀನಿ ಗೊತ್ತಿರಲ್ಲ. ಸೊ ಇವಾಗ ನಾನು ಹಂಗೆ ಆಗಿದ್ದೀನಿ. ಐ ಡೋಂಟ್ ನೋ, ನಾನ್ ಏನಾದ್ರು ಹೇಳಿದ್ರೆ ಅದು ತಪ್ಪಾಗುತ್ತೆ, ಬಿಕಾಸ್ ನಾನು ಅದೇ ಪೊಸಿಷನ್ ಅಲ್ಲಿ ಇದ್ದೀನಿ. ಓಕೆ, ಸಿರಿ ಅವರಲ್ಲಿ ನಿಮಗೆ ಏನಾದ್ರು ಸಿಟ್ಟು ಬರೋ ಗುಣಗಳು ಯಾವ್ದಾದ್ರು? ಈ ಓವರ್ ಹೊಂದಾಣಿಕೆ ನೇಚರ್ ಸಿಟ್ಟು ಬರುತ್ತೆ. ಓವರ್ ಹೊಂದಾಣಿಕೆ ವಿಷಯಗಳು, ಕೆಲವು ವಿಷಯಗಳಲ್ಲಿ ಅದು ಪಾಪ ಅವಳಿಗೆ ನೋವು ನನಗೆ ಅದು ಸಿಟ್ಟು ಬರುತ್ತೆ. ಯಾವ ತರ ಅಂದ್ರೆ ಏನಾದ್ರು ಇರ್ಬೋದು. ಅಂದ್ರೆ ಲೈಕ್ ಐ ಟೋಲ್ಡ್ ಶಿ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ತುಂಬಾ ಹೊಂದಾಣಿಕೆಯಿಂದ ಹೋಗ್ತಾರಲ್ಲ. ಆಗ ಏನಾಗುತ್ತೆ ಅಂತ ಅಂದ್ರೆ, ಯಾರಾದ್ರೂ ಇರ್ಬೋದು, ಅದು ಫ್ರೆಂಡ್ಸ್ ಇರ್ಬೋದು. ಸೊ ಫ್ರೆಂಡ್ಸ್ ಅವಾಗ ಓಕೆ ಬಿಡಪ್ಪ, ಇವಳು ತುಂಬಾ ಅಂಡರ್ಸ್ಟ್ಯಾಂಡಿಂಗ್, ತುಂಬಾ ಹೊಂದಾಣಿಕೆ ಮಾಡ್ಕೊಂತಾಳೆ ಹೇಗಿದ್ರು ಅಂತ ಅಂದ್ಬಿಟ್ಟು ಗ್ರಾಂಟೆಡ್ ಆಗಿ ತಗೋತಾರೆ. ಸೊ ಅದು ಸ್ವಲ್ಪ ಅವಳಿಗೆ ಹೇಳಿದೀನಿ ಯಾವಾಗ್ಲೂ, ಕಮ್ಮಿ ಮಾಡ್ಕೋ, ಅದು ಯು ಶುಡ್ ಬಿ ಲೈಕ್ ಲಿಟಲ್ ಬಿಟ್ ಸ್ಟ್ರಿಕ್ಟ್. ಅಂದ್ರೆ ನಿನಗಿಂತ ನಿಂಗೆ ಇನ್ಯಾರು ಇಷ್ಟ ಆಗ್ಬಾರ್ದು, ನಿನ್ನ ನೀನ್ ಫಸ್ಟ್ ತುಂಬಾ ಇಷ್ಟಪಡ್ಬೇಕು. ಅದನ್ನ ಲಾಸ್ಟ್ ಅಲ್ಲಿ ಇಟ್ಕೊಂತಾಳ, ಅವಳ ಪ್ರಯಾರಿಟಿ ಅವಳು ಲಾಸ್ಟ್ ಅಲ್ಲಿ ಇಟ್ಕೊಂತಾರೆ. ಹಂಗ್ ಮಾಡ್ಬೇಡಮ್ಮ, ಮದರ್ ತೆರೇಸಾ ಆಗ್ಬೇಡ ಅಂತ ಹೇಳ್ತಾ ಇರ್ತೀನಿ. ಓಕೆ, ಪೊಸೆಸಿವ್ನೆಸ್ ಏನಾದ್ರು ಇದೆನಾ ಇಬ್ರು ಮಧ್ಯ? ನನ್ಗಿದೆ. ನಿಮ್ಗಿದೆ? ಐ ಡೋಂಟ್ ನೋ ಇಫ್ ಶಿ ಹ್ಯಾಸ್ ಇಟ್, ಬಟ್ ನನಗಿದೆ. ನನಗೆ ಬಿಕಾಸ್
ತುಂಬಾ ಜನ, ನಾನು ಓಪನ್ ಆಗಿ ಹೇಳ್ತೀನಿ, ತುಂಬಾ ಜನ ಅಂದ್ರೆ ಫುಲ್ ಬಟರಿಂಗು ಅದೆಲ್ಲ ಮಾಡ್ತಾ ಇರ್ತಾರೆ ನಿಧಿಗೆ. ಬಿಕಾಸ್ ಆಬ್ವಿಯಸ್ಲಿ ಯಾರೇ ಆಗಿರ್ಲಿ, ನೀವ್ ನೋಡ್ತಾ ಇರ್ಬೋದು ಇವಾಗ ಹೆಂಗಿದೆ ಕಾಲ ಅಂತ ಹೇಳಿದ್ರೆ, ಒಬ್ರಿಂದ ಏನೋ ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ 100% ಯಾರೋ ಒಬ್ರು ಬಟರ್ ಹಾಕೋದು ಎಲ್ಲ ಮಾಡ್ತಾ ಇರ್ತಾರೆ. ಅದು ನಾನ್ ನಿಧಿಗೆ ಹಾಕದ್ ನೋಡ್ತಾ ಇರ್ತೀನಿ, ಎಲ್ರು ಸುತ್ತ ಇರೋರು. ನನಗ್ ಅಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನ್ಬಿಟ್ಟು ಅವಾಗ ಐ ಗೆಟ್ ಪೊಸೆಸಿವ್. ನಾನೇನ್ ಮಾಡ್ತೀನಿ, ಒಂಥರ ಇಂಡೈರೆಕ್ಟ್ ಆಗಿ ನನ್ ಕಡೆ ಇದ್ ಮಾಡೋದು ಅವೆಲ್ಲ ಮಾಡ್ತಾ ಇರ್ತೀನಿ, ಅದು ಗೊತ್ತಾಗಲ್ಲ. ಇಲ್ಲಾಂದ್ರೆ ಅದನ್ನು ಕುತ್ಕೊಂಡು ಶ್ರೇಯಸ್ ಹತ್ರ ಬಿಚ್ ಮಾಡ್ಕೊಂಡು ಹೇಳು, ಅವರು ಕಾಲ್ ಮಾಡ್ತಾಳೆ, ಕಾಲ್ ಮಾಡಿ ಕುಳಮ್ಮ ನಿಂಗೆ ಗೊತ್ತಾಗ್ತಾ ಇಲ್ವಾ ಇವೆಲ್ಲ ಅಂತ. ವಿ ಕಾಲ್ ಕುಳ್ಳಮ್ಮ ಅಂತ ಮಾತಾಡ್ಕೊಂತಿರ್ತೀವಿ, ಗೊತ್ತಾಗ್ತಾ ಇಲ್ವಾ ಇವೆಲ್ಲ ಇದು ಅಂತ ಅಂದ್ಬಿಟ್ಟು. ಅಂದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಲೈಕ್ ಪೀಪಲ್ ಎಲ್ರು ಸುತ್ತಮುತ್ತಲಿರೋರೆಲ್ಲ ಎಲ್ಲ ಒಳ್ಳೆ ಜನನೇ ಅನ್ನೋ ತರ. ಸ್ವಲ್ಪ ಇವಳು ಅದ್ರಲ್ಲಿ ಸ್ವಲ್ಪ ಸ್ಮಾರ್ಟ್ ಇದ್ದಾಳೆ, ಅಂದ್ರೆ ಅರ್ಥ ಮಾಡ್ಕೋತಾಳೆ ಯಾರ್ದು ಇಂಟೆನ್ಷನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಇವಳು ಬೇಗ ಅರ್ಥ ಮಾಡ್ಕೋತಾಳೆ. ನಂಗೆ ಅದೊಂದು ಸ್ವಲ್ಪ ಲೇಟ್ ಆಗಿ ಅರಿವಾಗುತ್ತೆ. ಓಕೆ, ಸೂಪರ್. ಹಂಗಂದ್ರೆ ನಿಮಗೇನು ಪೊಸೆಸಿವ್ನೆಸ್? ನಂಗೆ ಪೊಸೆಸಿವ್ ಅನ್ನೋದಕ್ಕಿಂತ ಅದೇ ಅಂದ್ರೆ ಬೇರೆಯವರು ಲೆಟ್ ಅದರ್ಸ್ ಆಲ್ಸೋ ಹ್ಯಾವ್ ಹರ್, ಐ ಆಲ್ಸೋ ಹ್ಯಾವ್ ಹರ್. ನಂಗೆ ಗೊತ್ತು ನಾನು ಜಾಸ್ತಿ ಇಷ್ಟಪಡ್ತೀನಿ ಅವಳನ್ನ ಅಂತ, ಅದ್ ನಂಗೆ ಗೊತ್ತಿರುತ್ತೆ ಅಂತ. ಅದೇ ನಂಗೆ ಪೊಸೆಸಿವ್ ಅಂತ ಎಕ್ಸಾಕ್ಟ್ ಪೊಸೆಸಿವ್ ಅಂದ್ರೆ ತುಂಬಾ ಜೆಲಸ್ ಆಗೋದು. ಹೌದೌದು. ಯೂಶಲಿ ಹುಡುಗಿರ್ ಫ್ರೆಂಡ್ಶಿಪ್ ಅಲ್ಲಿ ಈಗ ಕೆಲವ್ರು ಆಗುತ್ತೆ. ನನ್ನ ಫ್ರೆಂಡ್ ಒಬ್ಳು ಅಂಕಿತಾ ಅಂತಿದ್ದಾಳೆ, ಅವಳು ಯಾರು ಅರ್ಥಗಾರ ಮಾತಾಡಿದ್ರೆ ಸಾಕು, ಫೋನ್ ಮಾಡಿದ್ರೆ ಏನಮ್ಮ ಬೇರೆಯವ್ರ ಜೊತೆ ಎಲ್ಲ ಮಾತಾಡ್ತೀಯಾ, ನಮ್ ಜೊತೆ ಟೈಮ್ ಇರಲ್ವಾ ಅಂತಾಳೆ. ಈ ತರ ಆತರ ಕೆಲವರು ಇರ್ತಾರೆ. ಅದಕ್ಕೆ ಇಲ್ಲ ನಾನು ಟೈಮ್ ಕೊಡಕ್ಕಾಗಲ್ಲ, ಗೊತ್ತು ನಂದು ಪ್ರಾಬ್ಲಮ್. ಅದಕ್ಕೆ ವೆನ್ ಶಿ ಇಸ್ ಹ್ಯಾಂಗಿಂಗ್ ಐ ಬಿ ಹ್ಯಾಪಿ ಫಾರ್ ಹರ್. ಜೆನ್ವನ್ಲಿ ಹೇಳ್ಬೇಕಂದ್ರೆ ಐ ಬಿ ಹ್ಯಾಪಿ ಫಾರ್ ಹರ್. ಆ ತರ ನಂಗೆ ಅನ್ಸಲ್ಲ. ನಂಗೆ ಯಾರ ಮೇಲೂ ಪೊಸೆಸಿವ್ ಆಗಲ್ಲ, ನನ್ನ ಹಸ್ಬೆಂಡ್ ಮೇಲೂ ಪೊಸೆಸಿವ್ ಆಗಲ್ಲ. ನೋಡಿ ಸರ್, ಹಂಗಂದ್ರೆ ನೀವು ಯಾವ್ದಾರು ಹುಡುಗಿ ಜೊತೆ ಆ ಹುಡುಗಿ ವಿಚಾರದಲ್ಲಿ ಪೊಸೆಸಿವ್ ಆಗುತ್ತೆ. ಹುಡುಗಿ ವಿಚಾರದಲ್ಲಿ ಪೊಸೆಸಿವ್ ಆಗುತ್ತೆ. ಓಕೆ, ಫೈನ್. ಆದ್ರೆ ಇಷ್ಟು ಚೆನ್ನಾಗಿರೋ ಫ್ರೆಂಡ್ಶಿಪ್ ಮಧ್ಯೆ ಯಾರು ಉಳಿಯಿಂಡೋ ಅಂತ ಕೆಲಸ ಮಾಡಿಲ್ವಾ? ಅಂದ್ರೆ ಸೀರಿಯಸ್ ಆಗಿ ಇನ್ನು ಮಾಡಿಲ್ಲ. ನಾವ್ ಅಲ್ಲವೇ ಮಾಡಿಲ್ಲ, ನಾವು ಬೌಂಡ್ರಿ ಡ್ರಾ ಮಾಡ್ಕೊಂಡ್ಬಿಟ್ಟಿದೀವಿ. ನಾವು ಆತರ ಏನು ಅಲ್ಲವೇ ಮಾಡಿಲ್ಲ. ಅಂಡ್ ನಮ್ ಸುತ್ತಮುತ್ತಲಿರೋ ಫ್ರೆಂಡ್ಸ್ನು ಅಷ್ಟೇ, ದರ್ ಆಲ್ ಗುಡ್, ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೆ ಗೊತ್ತು. ಅವರು ಲಾಸ್ಟ್ ವಾರನೂ ಒಬ್ರು ಹೇಳ್ತಿದ್ರು, ಹಾಗ್ಲಕಾಯಿ ಬೇವಿನಕಾಯಿ ಸಾಕ್ತಿದಾರ ನೀವಿಬ್ರು ಅಂದ್ಬಿಟ್ಟು. ಅವ್ರಿಗೆ ಗೊತ್ತು ಇವ್ರ ಮಧ್ಯ ಹೋದ್ರೆ ನಮ್ನೇ ಬೇಕಾದ್ರೆ ಏನಾದ್ರು ಒಂದ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಅಂತ ಗೊತ್ತು. ಹಂಗಾಗಿ ಹೌದು. ಓಕೆ, ಸಿರಿ ಅವರೇ, ಕೆಲವೊಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಕೆಲವೊಂದು ಫೇಸ್ ಅಲ್ಲಿ ಅವ್ರ ಅವಶ್ಯಕತೆ ತುಂಬಾ ಇರುತ್ತೆ. ಈ ಫೇಸ್ ಅಲ್ಲಿ ನನಗೆ ನಿಧಿ, ಈ ಟೈಮಲ್ಲಿ ನನಗೆ ನಿಧಿ ತರ ನಿಧಿ ಸಿಕ್ಲು ಅನ್ನೋ ತರ ಇರುತ್ತಲ್ಲ, ಆ ತರ ನಿಮಗೆ ಯಾವ ಆ ಫೇಸ್ ಅಲ್ಲಿ ನಿಮಗೆ ನಿಧಿ ಅವರು ನಿಮ್ಗೆ ವಾವ್ ಫ್ರೆಂಡ್ ಅಂದ್ರೆ ಈ ತರ ಇರಬೇಕು, ಈ ಒಂದು ಫೇಸ್ ಅಲ್ಲಿ ನನಗೆ ಇವಳು ಬಂದಿದ್ದು ನನ್ನ ಲೈಫೇ ಚೇಂಜ್ ಆಯ್ತು, ನನ್ನ ಬೇರೆ ತರನೇ ಇದಾಗ್ಬಿಡ್ತು ಅಂತ, ಆ ತರದ್ದು ಯಾವ್ದಾದ್ರು ಒಂದು? ಆ ಥರ ನನಗೆ ತುಂಬಾನೇ ನನ್ನ ಇಂಡಸ್ಟ್ರಿಲ್ ಆಗಿರ್ಬೋದು ಮತ್ತು ನನ್ನ ಪರ್ಸನಲ್ ಲೈಫ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಎಲ್ಲ ಫೇಸಲ್ಲೂ ಇದ್ಲೋಳು. ಸೊ ನಾನು ಹೇಳ್ತಿಲ್ವಾ, ಅದು ಓವರ್ ದ ಟೈಮ್ ಅದು ಆ ಕಷ್ಟದಲ್ಲಿ ತುಂಬ ಜೊತೆಗಿದ್ದು ಅದೇ ನಮ್ಮ ಬಾಂಡ್ ಸ್ಟ್ರಾಂಗ್ ಮಾಡಿದೆ ಅಂತ ನನಗನ್ಸೋದು. ಅದಕ್ಕೇ ನನಗೆ ಆಂತರ್ಯಾಗೆ ಆಗಿಲ್ವಿ ಅಥವಾ ಅವಳ ಪರ್ಸನಲ್ ಲೈಫ್ ಏನಾದರೂ ಬೇಕು ಅಂದಾಗ ನಾನು ಫಸ್ಟ್ ಇರ್ತೀನಿ. ಬಿಕಾಸ್ ನನಗೇನಾದ್ರು ಬೇಕು ಅಂದಾಗ ಅವಳಿದ್ಲು. ನಾವು ಮೇಜರ್ಲಿ ಹೇಳ್ಬೇಕಂದ್ರೆ ಯೂಶಲಿ ಫ್ರೆಂಡ್ಸ್ ಅಂದರೆ ಸುಮ್ಮನೆ ಪಾರ್ಟಿ ಮಾಡೋದು, ಅವಾಗವಾಗ ಸಿಗೋದು, ಸುಮ್ಮನೆ ಅಲ್ಲಿ ಇಲ್ಲಿ ಆ ಥರ ಇರುತ್ತೆ. ಬಟ್ ನಮ್ಮ ಫ್ರೆಂಡ್ಶಿಪ್ ಹೆಂಗಿತ್ತು ಅಂದರೆ ವಿ ಆಲ್ಸೋ ಆ್ಯಡ್ ಆನ್, ಅಂದರೆ ಇನ್ನೊಂದು 2-3 ಜನ ಫ್ರೆಂಡ್ಸ್ ಇದ್ದಾರೆ ನಮಗೆ, ಕ್ಲೋಸ್ ಫ್ರೆಂಡ್ಸ್. ನಾವೆಲ್ಲರೂ ಒಂದು ಗ್ರೂಪ್ ಇದ್ದೀವಿ. ಸೊ ನಮ್ಮ ಗ್ರೂಪ್ ಹೆಂಗಿತ್ತು ಅಂದರೆ ಕಷ್ಟ ಅಂತ ಬಂದಾಗ ಆಲ್ ಆಫ್ ಇಸ್ ವರ್ ದೇರ್, ಲೈಕ್ ಒಬ್ರಿಗೊಬ್ರು. ಆ್ಯಂಡ್ ನಿಧಿ ಟಾಪ್, ಆಬ್ವಿಯಸ್ಲಿ ಟಾಪ್ ಪ್ರಯಾರಿಟಿಲಿ ಇದ್ದಿದ್ದು. ಆ್ಯಂಡ್ ತುಂಬ ಐ ಮೀನ್ ಎಲ್ಲ ಫೇಸಲ್ಲೂ ಇದ್ಲು. ಆ್ಯಂಡ್ ಮೇಜರ್ಲಿ ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮ್ ಆಗಿರ್ಬೋದು, ನನ್ನ ಪೋಸ್ಟ್ ಪಾರ್ಟಮ್ ಟೈಮ್ ಆಗಿರ್ಬೋದು, ಆ ಟೈಮಲ್ಲಿ ನನಗೆ ಒಬ್ರ ಹತ್ರ ನಾನು ಓಪನ್ ಆಗಿ ಏನೋ ಶೇರ್ ಮಾಡ್ಕೋಬೇಕು, ಆ್ಯಂಡ್ ಅವಳಿಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ಬಟ್ ಒಬ್ರು ನನಗೆ ಬೇಕು ಜಸ್ಟ್ ಟು ಶೇರ್ ಮೈ ಫೀಲಿಂಗ್ಸ್ ಅಂತ ಹೇಳಿದಾಗ ಆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಮೇಜರಾಗಿ ಹೆಲ್ಪ್ ಆಯಿತು. ಅವಾಗ ಎಷ್ಟು ನಾನು ಫೋನ್ ಮಾಡಿ ಹತ್ತಿದ್ದು. ಸೊ ಅವಾಗ ಶಿ ನೆವರ್ ಜಡ್ಜ್ಡ್ ಮೀ, ನಿನ್ಗೆ ಈ ಥರ ಆಗ್ತಿದೆ. ಅಥವಾ ಬೇರೆಯವರಾದರೆ ಅಯ್ಯೋ ಈ ಟೈಮಲ್ಲಿ ನೀನು ಹಿಂಗೆ ಮಾಡಬಾರ್ದು, ಸ್ಟ್ರೆಸ್ ಮಾಡ್ಕೋಬಾರ್ದು, ಅದು ಹಂಗೆ ಹೇಳ್ತಾರೆ, ಇನ್ಪುಟ್ಸ್ ಕೊಡ್ತಾರೆ. ಬಟ್ ವೇರಸ್ ಅವಳು ಅರ್ಥ ಮಾಡ್ಕೋತಿದ್ಲು, ಓಕೆ ಹಿಂಗೆ ಆಗ್ತಿದೆ, ಆಯ್ತು ಓಕೆ ಬ್ರೌನಿ ಏನದು ಬರ್ಲೈನರ್ಸ್ ಆರ್ಡರ್ ಮಾಡಲಾ, ಆಮೇಲೆ ಸ್ವೀಟ್ ಏನಾದರೂ ಆರ್ಡರ್ ಮಾಡಲಾ, ಈ ಥರ. ಸೊ ಹಾಗೆ ಶಿ ಯೂಸ್ ಟು ಮೇಕ್ ಮಿ ಫೀಲ್ ಬೆಟರ್. ಬಟ್ ಇಷ್ಟು ಬಿಸಿ ಇದ್ದಾಗ್ಲೂ ಅವ್ರು ನಿಮಗೆ ಟೈಮ್ ಕೊಡ್ತಾ ಇದ್ರು. ಆ ಟೈಮಲ್ಲೇ ತುಂಬಾ ಕಷ್ಟ ನನ್ಗೆ, ಇವಾಗ ನೀನ್ ಕಾಲ್ ಮಾಡಿ ಮಾತಾಡ್ಲೇಬೇಕು ಅಂತ ಮೆಸೇಜ್ ಹಾಕ್ಬಿಡ್ತಿದ್ದೆ. ಅವಾಗ ಇಮಿಡಿಯೇಟ್ಲಿ ಶಿ ಯೂಸ್ ಟು ಕಾಲ್. ಈ ಕಡೆ ಕೆಲ್ಸಾನು ಮಾಡ್ಕೊಂಡು ಮಾತಾಡ್ತಿದ್ಲು ನನ್ನ ಹತ್ರ. ಸೊ ಹಂಗೆ. ನಿಮಗೆ ಯಾವ ಒಂದು ಫೇಸ್ ಅಲ್ಲಿ ಸಿರಿ ಅವರು ನಿಮ್ಮ ಅಂದ್ರೆ ಈ ಟೈಮಲ್ಲಿ ನನಗೆ ಸಿರಿ ಇದ್ದಿದ್ದಕ್ಕೆ
ಓಕೆ ನನಗೆ ಅವಾಗ ಅವಳು ಬೇಕಿತ್ತು ನನಗೆ, ನನ್ನ ಲೈಫಲ್ಲಿ ಏನೋ ಒಂಥರ ಅವ್ಳು ಚೇಂಜ್ ಮಾಡಿಬಿಟ್ಲು ಅನ್ನೋ ಥರ, ಆ ಥರದ್ದು ಏನಾದರೂ ಫೇಸ್? ಎವ್ರಿ ಡಿಫಿಕಲ್ಟ್ ಫೇಸಲ್ಲಿ ಶಿಸ್ ಬಿನ್ ವಿತ್ ಮೀ. ಎಸ್ಪೆಷಲಿ ಆಂತರ್ಯ ಸ್ಟಾರ್ಟ್ ಮಾಡಬೇಕಾದ್ರೆ, ನಾಟ್ ದಿಸ್ ಆಂತರ್ಯ, ಅಂದರೆ ಈಗ ಇನಾಗ್ರೇಟ್ ಹೊಸ ಆಂತರ್ಯ ಅಲ್ಲ, ನಮ್ಮ ಹಳೇ ಆಂತರ್ಯ 5 ವರ್ಷದ ಹಿಂದೆ ನಾನು ಸ್ಟಾರ್ಟ್ ಮಾಡಿದಾಗ, ಅಂದರೆ ಇವಳು ಕೂಡ ತುಂಬ ಸೀರಿಯಲ್ಸ್ ಆ್ಯಂಡ್ ಇದೆಲ್ಲ ಮಾಡಿರೋದ್ರಿಂದ ಇವಳಿಗೆ ಒಂದಷ್ಟು ಫ್ಯಾಷನ್ ಸೆನ್ಸ್ ಇದೆ, ಸ್ಟೈಲಿಂಗ್ ಸೆನ್ಸ್ ಇದೆ. ಸೊ ಇವಾಗ ನಾವು ಏನೇ ಕಾಲೇಜಲ್ಲಿ ಓದ್ಕೊಂಡು ಬಂದ್ರೂ ಅವಳು ಇನ್ಪುಟ್ಸು ಕೊಡ್ತಿದ್ಲು ನಮಗೆ ಒಂದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಇದನ್ನ ನಾನು ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ, ನೀವು ನಂಬಲ್ಲ, ನಾನು ಎಲ್ರಿಗೂ ಹೇಳ್ತೀನಿ ಸ್ಟೋರಿನ. ಸೊ ನಮಗೆ ಮೇಲ್ಗಡೆ ಸ್ಟೋರಲ್ಲಿ, ಅಂದರೆ ಇದು ಒಂದು ಕೆಳಗಡೆ ಸ್ಟೋರ್ ಇದೆ, ಮೇಲೆ ಒಂದು ಸ್ಟೋರ್ ಇದೆ ನಮ್ಮದು. ಆ ಸ್ಟೋರಲ್ಲಿ ಇನ್ಕ್ಲೂಡಿಂಗ್ ವಾಲ್ ಪೇಪರ್ಸ್ ಎಲ್ಲ ನನ್ನ ಫ್ರೆಂಡ್ಸ್, ಸಿರಿ, ಪುನೀತ್ ಅಂತಿದ್ದಾರೆ, ಹರ್ಷ ಸರ್ ಅಂತಿದ್ದಾರೆ, ನನ್ನ ಹಸ್ಬೆಂಡ್, ಬ್ಯಾಕ್ ದೆನ್ ಹಿ ವಾಸ್ ಮೈ ಬಾಯ್ ಫ್ರೆಂಡ್ಸ್, ಎಲ್ಲ ಸೇರಿ ನನಗೆ ವಾಲ್ ಪೇಪರ್ಸ್ ಹಾಕೊಟ್ಟಿರೋದು ಅವರೇ. ಅಮೆಝಾನಿಂದ ಆರ್ಡರ್ ಮಾಡೋದು, ಸುಮ್ಮನೆ ಅದನ್ನ ಅದೆಲ್ಲ ಕಾರಿಗರ್ಸ್ ಎಲ್ಲ ಕರೆಸಿ, ಲೇಬರ್ಸ್ನೆಲ್ಲ ಕರೆಸಿ ಮಾಡಿಸಿದ್ರೆ ತುಂಬ ಖರ್ಚಾಗುತ್ತಲ್ಲ ಅಂತ ಅಂದ್ಬಿಟ್ಟು ಅವರೇ ಏನೇನೋ ಮಾಡಿ ಪೇಸ್ಟ್ ಮಾಡೋದು. ನಾನು ಸ್ವಲ್ಪ ಮೈಗಳ್ಳಿ ಈ ವಿಷಯದಲ್ಲೆಲ್ಲ, ನಂದು ತಲೆ ಭಾಳ ಓಡುತ್ತೆ, ಈ ಫಿಸಿಕಲ್ ವರ್ಕ್ ಎಲ್ಲ ನಾನು ಮಾಡಲ್ಲ ಜಾಸ್ತಿ, ತುಂಬ ಇದು ತಲೆ ವರ್ಕ್ ಏನೇ ಇದ್ರೂ ಓಡ್ಬಿಡುತ್ತೆ ನಂದು. ಸೊ ಇವರೆಲ್ಲ ನಿಂತ್ಕೊಂಡು ಎಲ್ಲ ಅಂಟಿಸ್ಕೊಟ್ಟು ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ, ತುಂಬ ವಿಷಯಗಳಿದೆ ಆ ಥರ. ನಮ್ದು ಒಂದು ಇವಾಗ ನೋಡಿ, ನಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಬಡ್ಜೆಟ್ ಪ್ರಾಬ್ಲಮ್ ಇತ್ತು, ಫಂಡಿಂಗ್ ಅಷ್ಟೊಂದು ಇರಲಿಲ್ಲ ನನ್ನ ಹತ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ. ಸೊ ಆಗಲೂ ಅಷ್ಟೇ, ಐ ರಿಮೆಂಬರ್ ಅವಳು ಏನು ಹೇಳಿದ್ಲು ಅಂದರೆ, ಅವ್ರ ಡ್ಯಾಡಿದು ಟೆಂಟ್ ಹೌಸ್ ಬಿಸ್ನೆಸ್ ಇದೆ. ಸೊ ಈ ಕಾರ್ಪೆಟ್ ಹಾಕ್ತಾರಲ್ಲ, ಆ ಕಾರ್ಪೆಟ್ನೂ ಅಷ್ಟೇ ಶಿಟ್ ಸೆಂಟ್ ಇಟ್ ಓವರ್. ಒಂದಿನ ಕಳಿಸ್ಕೊಟ್ಟಿದ್ಲು, ಈ ಕಾರ್ಪೆಟ್ ಹಾಕೋ, ಕುತ್ಕೊಂಡಾಗ ನೀಟಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಬರೆ ಕಾಣಿಸುತ್ತೆ ಅಂತೆಲ್ಲ, ಈ ಥರದ್ದು. ಆ್ಯಂಡ್ ಪೂರ್ತಿ ಆಂತರ್ಯ ಎಲ್ಲ ಸ್ಟಾರ್ಟ್ ಮಾಡಿ, ಇನಾಗ್ರೇಷನ್ ಎಲ್ಲ ಮಾಡಿ ಮುಗಿಸಿ, ದೆನ್ ಫಂಕ್ಷನ್ ಎಲ್ಲ ಮುಗೀತು 5 ವರ್ಷದ ಹಿಂದೆ. ಫಂಕ್ಷನ್ ಎಲ್ಲ ಮುಗೀತು, ನಾಳೆಯಿಂದ ಆ್ಯಕ್ಚುಲ್ ಕೆಲಸ ಸ್ಟಾರ್ಟ್ ಆಗುತ್ತೆ, ವಿಚ್ ಮೀನ್ಸ್ ನಾಳೆಯಿಂದ ಕ್ಲಾಸ್ ತೊಗೋಬೇಕು ನಾನು, ನಾಳೆಯಿಂದ ಆರ್ಡರ್ಸ್ ತೊಗೋಬೇಕು ನಾನು. ಅಲ್ಲಿ ತನಕ ಹೇಗೆ ಫೀಲ್ ಆಗ್ತಿತ್ತು ನನಗೆ ಅಂದರೆ, ಎಲ್ಲರೂ ಜೊತೆಲಿದ್ದಾರೆ, ನಾಳೆಯಿಂದ ಐ ಆಮ್ ಆನ್ ಮೈ ಓನ್ ಅನ್ನೋ ಥರ ಫೀಲ್ ಆಗ್ತಾ ಇದೆ. ದೆನ್ ಇವ್ರು ಏನು ಮಾಡಿದಾರೆ ನನಗೆ ಗೊತ್ತಿಲ್ಲ, ನಾನು ಬೆಳಗ್ಗೆ ರೆಡಿ ಆಗಬೇಕಾರೋ ಅನ್ಕೊಂಡೇ ಬಂದಿದ್ದೀನಿ ದಟ್ ಇವತ್ತಿಂದ ಐ ಆಮ್ ಆನ್ ಮೈ ಓನ್ ಅಪ್ಪ, ಇನ್ಯಾರೂ ಇರಲ್ಲ, ಕಷ್ಟ ಆಗುತ್ತೆ, ನರ್ವಸ್ ಆಗೇ ಹೋಗಿದ್ದೀನಿ. ನಾನು ನೋಡ್ತೀನಿ ನನ್ನ ಫ್ರೆಂಡ್, ಅವ್ನು ಪುನೀತ್ನು, ಅವನು IT ಕೆಲಸ ಮಾಡ್ತಾನೆ, ಹರ್ಷ ಸರ್ಗೂ, ಅಂದರೆ ಹರ್ಷನವ್ರಿಗೂ ಅವ್ರಿಗೊಂದು ಕೆಲಸ ಇದೆ, ಎಲ್ರಿಗೂ ಕೆಲಸ ಇದೆ, ಒಟ್ಟಿನಲ್ಲಿ ಇವ್ರದ್ದು ಶೂಟಿಂಗ್ ಇದೆ, ಎಲ್ಲರೂ ಕೆಲಸಕ್ಕೆ ರಜಾ ಹಾಕ್ಬಿಟ್ಟು ಇನಾಗ್ರೇಷನ್ ನೆಕ್ಸ್ಟ್ ಡೇನೂ ಬಂದು, ದಟ್ ನಿಮಗೆ ಫಸ್ಟ್ ಡೇ ಅಲ್ವಾ, ನೀನು ಏನು ಮಾಡ್ತೀಯಾ, ನಾನು ಒಂದು ವಾರ ಸಪೋರ್ಟ್ ಮಾಡ್ತೀವಿ, ಸುಮ್ಮನಿರು, ಎಲ್ಲ ರಜಾ ಹಾಕ್ಕೊಂಡು ಅಂದ್ಬಿಟ್ಟು ಇವರೆಲ್ಲ ಹತ್ತಾದ್ರೆ ಒಂದು ವಾರ ರಜಾ ಹಾಕ್ಕೊಂಡು ಅವ್ರ ಕೆಲಸಗಳಿಗೆ ಅದಾದ್ಮೇಲೂ ಬಂದು ಕುತ್ಕೊಂಡು, ನಾನು ಈ ಕಡೆ ಪಾಠ ಮಾಡ್ತಾ ಇದ್ರೆ ಜಸ್ಟ್ ಮಾರಲ್ ಸಪೋರ್ಟ್, ಸುಮ್ಮನೆ ಇಲ್ಲಿ ಇನ್ನೊಂದು ರೂಮಲ್ಲಿ ಕುತ್ಕೊಂಡಿದ್ರು, ಏನಾದರೂ ಬೇಕಿದ್ರೆ ಕರಿ ಅನ್ನೋ ಥರ. ಸೊ ಅದಿರ್ಬೋದು, ಅಲ್ಲಿಂದ ಹಿಡಿದು ತುಂಬ ವಿಷಯಗಳಲ್ಲಿ, ಇಷ್ಟೊಂದು ವಿಷಯಗಳಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಬಂದಿದ್ದಾಳೆ. ಬಟ್ ನನಗೆ ಅದೊಂದು ಸ್ಟ್ರಾಂಗ್ ಮೆಮರಿ ಉಳ್ಕೊಂಡ್ಬಿಟ್ಟಿದೆ. ದಟ್ ಏಕೆಂದರೆ ಇನಾಗ್ರೇಷನ್ ತನಕ ಫಂಕ್ಷನ್, ಈಗ ಮನೇಲಿ ಇರ್ತಾರೆ ಗೊತ್ತಾ, ಮದುವೆ ಮಾಡಿಸಿ ಮುಗಿಸಿ ಹೊರಟ್ಬಿಡ್ತಾರೆ ಕೆಲವರು ರಿಲೇಟಿವ್ಸ್, ಕೆಲವರು ಮದುವೆ ಆದಮೇಲೆ ಆ್ಯಕ್ಚುಲಿ ತಮಾಷಾ ಸ್ಟಾರ್ಟ್ ಆಗೋದು ಅಲ್ವಾ, ಹೋಗೋದು ಬರೋದು ನೋಡೋದು ಅಂತ ಇಂಥ ವಿಚಾರಗಳಿರುತ್ತೆ. ಸೊ ಅದರಲ್ಲೂ ಇರ್ತಾರಲ್ಲ ಅವರು, ದೇ ಆರ್ ದ ಒನ್ ಹೂ ಡಸ್ ಹೆಲ್ಪಿಂಗ್ ಹ್ಯಾಂಡ್ಸ್, ಅವ್ರುಗಳು ಹೆಲ್ಪಿಂಗ್ ಹ್ಯಾಂಡ್ಸ್ ಥರ ಇರ್ತಾರೆ. ಸೊ ನನಗೆ ಆ ಟೈಮಲ್ಲಿ ಇವಳ್ದು ಹಾಗೆ ಅನಿಸಿದ್ದು, ಇವಳು ನನ್ನ ಅದರ್ ಫ್ರೆಂಡ್ಸ್ ಕೂಡ ತುಂಬ ಹೆಲ್ಪ್ ಫೆಚ್ ಮಾಡಿದ್ರು. ಸೊ ಅದು ನನಗೆ ಮೇಜರ್ ಅಂತ ಅನಿಸಿದ್ದು.